नाज मीडिया उर्दू में आपका खैर मकदम है। इस वीडियो को पेश करने में ताउन किया है यूनाइटेड हॉस्पिटल सपना मल्टीप्लेक्स के करीब गंपा रोड बेदर, हीलिंग ट्री हॉस्पिटल मल्टी सुपर स्पेशलिटी बेदर, अहमद टूरिस्ट एंड ट्रैवल्स हज और उम्रा सर्विसेज। आपकी खिदमत हमारे नजर में किसी इबादत से कम नहीं, आपका एतमाद ही हमारी कामयाबी है। बसवा कल्याण पुलिस स्टेशन को बच्चों के मुआफिक बनाने वाले अफसरान की कार्रवाई काबिल सिताइश है। जिला में अमन व अमान बरकरार रखने की कोशिशें जारी हैं। जिला पुलिस सुपरिंटेंडेंट चनाबा सोना ने कहा कि लोकसभा इंतखाबात के पुरअमन इनेकाद को यकीनी बनाने के लिए हर तरह की तैयारियां की गई हैं। उन्होंने बसवा कल्याण पुलिस स्टेशन में मुनक़िदा चाइल्ड हेल्पलाइन एंड केयर सेंटर के इफ्तिताही तकरीब में रिबन काट कर चाइल्ड केयर सेंटर का इफ्तिताह किया। DYSP नियम गोड़ा, CPI अली साहब, SI आम्बरेश नागेंदर मौजूद थे। पुलिस स्टेशन के अंदरूनी कमरों में से एक में बच्चों की देखभाल और हिफाजत के लिए एक मरकज बनाया गया है और मुख्तलिफ खिलौने रखे गए हैं। यहाँ बिस्कुट और चॉकलेट भी रखे गए हैं। दीवार पर मुख्तलिफ जानवरों और परिंदों के तस्वीर पेंट किए गए हैं। अंग्रेजी हुरूफ तहज्जी हीन से लिखे गए हैं। वो बच्चे जो वालिदैन के साथ थाने में शिकायत दर्ज कराने आते हैं और जो बच्चे लापता अफराद के तौर पर पुलिस के हवाले किए जाते हैं, उनकी यहाँ देखभाल की जाती। बसव कल्याण ಪೊಲೀಸ್ ಸ್ಟೇಷನ್ ಅನ್ನ ವಾರ್ಷಿಕ ಪರಿವೀಕ್ಷಣೆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿಗೆ ಭೇಟಿ ಕೊಟ್ಟಿದ್ದೀನಿ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಪರಿವೀಕ್ಷಣೆ ಮಾಡಲಾಗುವುದು. ಜೊತೆಗೆ ಇವತ್ತು ಮಕ್ಕಳ ಒಂದು ಸಹಾಯವಾಣಿಯನ್ನು ಕೂಡ ಈ ಪೊಲೀಸ್ ಠಾಣೆಯಲ್ಲಿ ಮಾಡಿದ್ದಾರೆ. ಏನಂದ್ರೆ ಠಾಣೆಗೆ ಬರುವಂತಹ ಪೇರೆಂಟ್ಸ್ ಜೊತೆ ಮಕ್ಕಳು ಬಂದ್ರೆ ಅವ್ರಿಗೆ ಇಲ್ಲಿ ಒಂದು ಒಳ್ಳೆ ವಾತಾವರಣ, ಜನಸ್ನೇಹಿ ವಾತಾವರಣ ಆಗ್ಬೇಕು ಅಂತ ಹೇಳಿ, ಮಕ್ಕಳ ಸ್ನೇಹಿ ವಾತಾವರಣ ಇರಬೇಕು ಅಂತ ಹೇಳಿ ಈ ಕ್ರಮವನ್ನ PSI ಅವರು ಮಾಡಿದ್ದಾರೆ. ಅವರಿಗೆ ಮತ್ತೆ ಅವರ ಎಂಟೈರ್ ಟೀಮ್ಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಬೀದರ್ ಪೊಲೀಸ್ ಏನಿದೆ, ಮೊದಲಿನಿಂದನೂ ನಾವು ಏನಂದ್ರೆ ಸಮುದಾಯದ ಸಹಭಾಗಿತ್ವದ ಜೊತೆಗೆ ಪೊಲೀಸಿಂಗ್ ನ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಇದೆ. ಯಾಕೆಂದ್ರೆ ಜನಸ್ನೇಹಿ ಪೊಲೀಸ್ ಆಗ್ಬೇಕು ಅಂದ್ರೆ ಸಮುದಾಯದ ಸವಾಲುಗಳೇನಿದೆ ಮತ್ತು ಪೊಲೀಸ್ ಸವಾಲುಗಳೇನಿದೆ ಎರಡೂ ಒಂದೇ ಆಗಿರ್ತದೆ. ಸಮಾಜ ಕೂಡ ಏನಂತಾರೆ ಕ್ರೈಮ್ ಆಗ್ಬಾರ್ದು ಅಂತ ಬಯಸುತ್ತೆ, ಆಕ್ಸಿಡೆಂಟ್ ಆಗ್ಬಾರ್ದು ಅಂತ ಬಯಸುತ್ತೆ. ಅದೇ ರೀತಿ ಏನಂತಂದ್ರೆ ಪೊಲೀಸ್ ಕೂಡ ಏನಂದ್ರೆ ಕ್ರೈಮ್ ನ ಪ್ರಿವೆಂಟ್ ಮಾಡಬೇಕು ಮತ್ತೆ ಆಕ್ಸಿಡೆಂಟ್ ನ ಪ್ರಿವೆಂಟ್ ಮಾಡಬೇಕು ಅಂತ ಹೇಳಿ ಹಗಲಿರುಳು ಶ್ರಮಿಸ್ತೀವಿ. ಯಾವಾಗ ಸಮಾಜದ ಉದ್ದೇಶ ಮತ್ತು ಪೊಲೀಸ್ ಉದ್ದೇಶ ಒಂದೇ ಆಗ್ತದೆ, ಆ ಸಂದರ್ಭದಲ್ಲಿ ನಾವು ಜೊತೆಯಾಗಿ ಕೆಲಸ ಮಾಡಿದಾಗ ಏನಂದ್ರೆ ಆ ನಿಟ್ಟಿನಲ್ಲಿ ಆಟೋಮೆಟಿಕ್ ಆಗಿ ಅಪರಾಧಗಳು ಕೂಡ ಕಡಿಮೆ ಆಗ್ತವೆ, ಮತ್ತೆ ಅಪಘಾತಗಳು ಅಂದ್ರೆ ಆಕ್ಸಿಡೆಂಟ್ಸ್ ಇವು ಕೂಡ ಏನಂದ್ರೆ ಕಡಿಮೆ ಆಗ್ತದೆ, ಮತ್ತೆ ಕಾನೂನು ಸುವ್ಯವಸ್ಥೆ ಅಲ್ಲಿ ಮತ್ತೆ ಶಾಂತಿ ಏನಂದ್ರೆ ಸ್ಥಾಪನೆ ಆಗ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಬಸವ ಕಲ್ಯಾಣದಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಭೇಟಿ ಮಾಡಿದ್ದೇನೆ. ಮತ್ತೆ ಮುಂಬರುವ ದಿನಗಳಲ್ಲಿ ಏನು ಲೋಕಸಭೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ಬಸವ ಕಲ್ಯಾಣ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಏನು ಕ್ರಿಟಿಕಲ್ ಪೋಲಿಂಗ್ ಬೂತ್ ಇರುವಂತಹ ವಿಲೇಜ್ಗಳಿದ್ದಾವೆ, ಸೆನ್ಸಿಟಿವ್ ವಿಲೇಜ್ಗಳಿದ್ದಾವೆ, ವಲ್ನರೇಬಲ್ ಬೂತ್ ಇರುವಂತಹ ವಿಲೇಜ್ಗಳಿದ್ದಾವೆ, ಅವುಗಳಲ್ಲಿ ಕೂಡ ಏನಂದ್ರೆ ನಮ್ಮ ಪೊಲೀಸ್ ಅಧಿಕಾರಿಗಳು ಏರಿಯಾ ಡಾಮಿನೇಷನ್ ನ ಮಾಡ್ತಾರೆ. ಜೊತೆಗೆ ಯಾರು ಕಾನೂನು ಬಾಹಿರವಾದ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಾರೆ ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮಗಳನ್ನ ಕೂಡ ತೆಗೆದುಕೊಳ್ಳೋದ್ರ ಮೂಲಕ ಶಾಂತ ರೀತಿಯಿಂದ ಲೋಕಸಭೆ ಚುನಾವಣೆ ಆಗುವುದನ್ನ ಬೀದರ್ ಪೊಲೀಸು ಜೊತೆಗೆ ಬಸವ ಕಲ್ಯಾಣದ ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ನಾವೇನಾದ್ರೂ ಮಾಡ್ತೀವಿ. ಥ್ಯಾಂಕ್ ಯು. ಈಗ ಸಾರ್ವಜನಿಕ ವಲಯದಲ್ಲಿ ಹೆಚ್ಚಿಯಾಗಿ ಬಂದಿರೋದು ಅಂದ್ರೆ ಇಲ್ಲಿ ನಾಗರಿಕರಿಗೆ ಒಂದು ಕ್ರೌಡ್ ಫೀಲ್ ಇದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಸಾರ್ವಜನಿಕರು. ಬಟ್ ಜಿಲ್ಲೆಯಲ್ಲಿ ಅಕ್ರಮ ಮದ್ಯ ಮಾರಾಟ ಆಗ್ತದೆ, ಅದರಿಂದ ಸ್ವಲ್ಪ ಗಲಾಟೆಗಳು ಬೇರೆ ರೀತಿ ಕೂಡ ಆಗ್ತಾ ಇದೆ. ನೋಡಿ, ಅಕ್ರಮ ಮದ್ಯ ಮಾರಾಟದ ವಿಷಯದಲ್ಲಿ ಏನಂತಾರೆ ಪ್ರಮುಖವಾಗಿ ಅಬಕಾರಿ ಇಲಾಖೆ ಜವಾಬ್ದಾರಿ ಇರ್ತದೆ. ಪ್ರೈಮರಿಯಾಗಿ ಮೊಟ್ಟ ಮೊದಲು ಅವರು ಏನಂದ್ರೆ ಇದನ್ನ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಆಮೇಲೆ ನಮಗೆ ಯಾವ್ದಾದ್ರು ಗ್ರಾಮದಲ್ಲಿ ಏನಾದ್ರು ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಈ ರೀತಿಯ ಸಮಸ್ಯೆಯಿಂದ ಆಗ್ತಾ ಇದೆ ಅನ್ನುವಂಥದ್ದು ಬಂದಾಗ ಕೂಡ ನಾವು ಕ್ರಮಗಳನ್ನ ತೆಗೆದುಕೊಳ್ತಾ ಬಂದಿದ್ದೀವಿ. ತಮಗೆ ಇಲ್ಲಿ ಗೊತ್ತಿರೋ ಹಾಗೆ ಬಸವ ಕಲ್ಯಾಣದಲ್ಲಿ ಲಾಸ್ಟ್ ಇಯರ್ ಅಲ್ಲಿ ಏನಂದ್ರೆ ಒಂದು ಇಲ್ಲಿಗಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನೇ ಏನಂದ್ರೆ ರೆಡಿ ಮಾಡಿಬಿಟ್ಟಿದ್ರು. ಏನು ಅಕ್ರಮವಾಗಿ ಮದ್ಯವನ್ನ ಏನಂದ್ರೆ ತಯಾರು ಮಾಡುವಂತ ಘಟಕವನ್ನೇ ಸ್ಥಾಪನೆ ಮಾಡಿದ್ರು. ಅದ್ರ ಮೇಲೆ ಏನಂದ್ರೆ ಪೊಲೀಸ್ ರೇಡ್ ಮಾಡಿ ಕ್ರಮಗಳನ್ನ ತೆಗೆದುಕೊಂಡಿದ್ದೀವಿ. ಈಗಲೂ ಕೂಡ ಏನಂದ್ರೆ ಚುನಾವಣೆ ಹಿನ್ನೆಲೆಯಲ್ಲಿ ಕೂಡ ನಾವು ಏನಂದ್ರೆ ಈಗಾಗಲೇ ರೇಡ್ ಮಾಡ್ತಾ ಇದ್ದೀವಿ. ಸುಮಾರು ಒಂದು ಪ್ರಮುಖವಾಗಿ ಒಂದು 10 ಏನಂತಾರೆ ಇಲ್ಲಿವರೆಗೆ ಜಿಲ್ಲಾದ್ಯಂತ ರೇಡ್ಗಳನ್ನ ಮಾಡಲಾಗಿದೆ. ಮೋರ್ ದನ್ 30,000 40,000 ವರ್ತ್ ಏನಿದೆ
ಅದರಲ್ಲಿ ಲಿಕ್ಕರ್ ಏನಂದ್ರೆ ಸೀಸ್ ಮಾಡಿದ್ವಿ. ಜೊತೆಗೆ ಏನಂತಾರೆ ಇದರಲ್ಲಿ ಯಾವ ವೈನ್ ಶಾಪ್ ನಿಂದ ಏನು ಸಪ್ಲೈ ಆಗ್ತಾ ಇತ್ತು ಅವ್ರನ್ನು ಕೂಡ ಆರೋಪಿಗಳನ್ನ ಮಾಡಿದ್ವಿ. ಸೊ ಯಾಕೆ ಅಂದ್ರೆ ಅವರು ಕುಮ್ಮಕ್ನಿಂದನೇ ಏನಂದ್ರೆ ಇದು ಅನಧಿಕೃತವಾಗಿ ಮದ್ಯ ಮಾರಾಟ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಬಂದ ಮೇರೆಗೆ ಆ ಪ್ರಕರಣಗಳಲ್ಲಿ ಅವ್ರ ಮೇಲೇನೂ ಕೂಡ ನಾವು ಕ್ರಮ ತೆಗೆದುಕೊಂಡಿದ್ವಿ. ಸೊ ಇದು ಬೇಸ್ಡ್ ಆನ್ ಕಂಪ್ಲೇಂಟ್ ಏನಿದೆ ನಾವು ಮಾಡ್ತೀವಿ. ಇದ್ರ ಜೊತೆಗೆ ಏನಂದ್ರೆ ನಮಗೆ ಪೊಲೀಸಿಗೆ ಮುಖ್ಯವಾಗಿರುವಂತ ಇನ್ನು ಬೇರೆ ಕಾರ್ಯಗಳು ಬಹಳಷ್ಟು ಇದಾವೆ. ಅದರಲ್ಲಿ ಏನಂದ್ರೆ ಅಕ್ರಮವಾದಂತಹ ಏನು ಮಾದಕ ವಸ್ತುಗಳನ್ನ ಏನು ಸಾಗಾಣಿಕೆ ಮಾಡ್ತಾರೆ ಅಥವಾ ಏನು ಮಾರಾಟ ಮಾಡ್ತಾರೆ ಅಂಥದ್ರ ಮೇಲೆ ಏನಂದ್ರೆ ಮಾಹಿತಿ ತೆಗೆದುಕೊಂಡು ಅವ್ರ ಮೇಲೆ ದಾಳಿ ಮಾಡುವಂಥದ್ದಾಗ್ಲಿ, ಅಥವಾ ಏನು ಇವತ್ತು ಈ ಕ್ರಿಕೆಟ್ ಬೆಟ್ಟಿಂಗ್ ಇದೆ ಅಂಥದ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥದ್ದಾಗ್ಲಿ, ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಏನು ಈ ಸರಾಯಿ ಕುಡಿತಾರೆ, ಆಮೇಲೆ ಮಹಿಳೆಯರಿಗೆ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾರೆ ಅಂಥವ್ರ ಮೇಲೆ ನಾವು ಆಪರೇಷನ್ ಬ್ರೋಕನ್ ವಿಂಡೋದಲ್ಲಿ ಈಗಾಗಲೇ ಈ ವರ್ಷ 4,000 ಏನಂತಂದ್ರೆ ಪೆಟ್ಟಿ ಕೇಸಸ್ನ ನಾವು ಬುಕ್ ಮಾಡಿದ್ವಿ. ಕಳೆದ ವರ್ಷ 13,000 ಕೇಸ್ಗಳನ್ನ ದಾಖಲು ಮಾಡಲಾಗಿತ್ತು. ಹೀಗೆ ಪೊಲೀಸ್ ಇಲಾಖೆಗೆ ಹೆಚ್ಚುವರಿ ಇನ್ನು ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಏನಂದ್ರೆ ಕಂಪ್ಲೇಂಟ್ ಮೇರೆಗೆ ಏನಂದ್ರೆ ನಾವು ಕ್ರಮಗಳನ್ನು ತೆಗೆದುತೀವಿ. ಚುನಾವಣೆ ಅಕ್ರಮ ತೊಡಗಿದ್ದರು ಕ್ಷೇತ್ರದಲ್ಲಿ ಎಷ್ಟು ಚೆಕ್ ಪೋಸ್ಟ್ ನಿರ್ಮಾಣ ಆಗಿದೆ? ಟೋಟಲ್ ಜಿಲ್ಲೆಯಾದ್ಯಂತ ಒಟ್ಟು 18 ಚೆಕ್ ಪೋಸ್ಟ್ ಗಳನ್ನ ನಾವು ಮಾಡಿದೀವಿ. ಒಂದೊಂದು ಕಾನ್ಸ್ಟಿಟ್ಯೂಯೆನ್ಸಿಗೆ ಏನಂದ್ರೆ 3 ಚೆಕ್ ಪೋಸ್ಟ್ ಗಳನ್ನ ಮಾಡಬೇಕು ಅನ್ನುವಂಥದ್ದು ಚುನಾವಣಾ ಆಯೋಗದ ನಿಯಮಾವಳಿಗಳಲ್ಲಿದೆ, ನಿರ್ದೇಶನದಲ್ಲಿದೆ. ಆ ನಿರ್ದೇಶಗಳ ಆಧಾರಿತವಾಗಿ ಏನಂದ್ರೆ ನಾವು ಒಟ್ಟು ಜಿಲ್ಲೆಯಲ್ಲಿ 18 ಚೆಕ್ ಪೋಸ್ಟ್ ಗಳನ್ನ ನಾವು ಮಾಡಿದೀವಿ. ಜೊತೆಗೆ ಅಡ್ಜಾಯ್ನಿಂಗ್ ರಾಜ್ಯದ ಏನು ಮಹಾರಾಷ್ಟ್ರ ಇರ್ಬೋದು ಅಥವಾ ತೆಲಂಗಾಣ, ನಮ್ಮ ಗಡಿ ರಾಜ್ಯಗಳಾದಂತಹ ಅಲ್ಲಿಯ ಜಿಲ್ಲೆಗಳ ಅಧಿಕಾರಿಗಳೊಂದಿಗೆ ಸಮನ್ವಯತೆ ಇಟ್ಕೊಂಡು ಅವ್ರ ಜೊತೆ ಬಾರ್ಡರ್ ಮೀಟಿಂಗ್ ಗಳನ್ನು ಕೂಡ ನಾವು ಮಾಡಿ ಅವ್ರದ್ದು ನಮ್ದು ಏನಂದ್ರೆ ಚೆಕ್ ಪೋಸ್ಟ್ ಗಳಲ್ಲಿ ಸರಿಯಾದ ರೀತಿಯಲ್ಲಿ ಏನಂದ್ರೆ ಚೆಕಿಂಗ್ ಆಗೋ ತರ ಕೆಲಸವನ್ನ ಮಾಡ್ತಾ ಇದ್ದೀವಿ. सर इस इलेक्शन के सर जो चेक पोस्ट बनाए गए हैं उसमें पेमेंट ले जाने का कितनी छूट दी गई सर? देखिए जो इलेक्शन कमीशन के गाइडलाइंस हैं इसके ऊपर जो है जो लोग टूरिस्ट या ट्रैवलर्स जो जा रहे हैं उनको हम तकलीफ यहाँ पे नहीं देंगे, पुलिस हो एडमिनिस्ट्रेशन हो। लेकिन वो नियम के बारे में क्या है, 50,000 रुपए से अगर कोई ज्यादा कोई ले जा रहा है, उसके बारे में कुछ भी उसके पास डॉक्यूमेंट्स नहीं है और ठीक है उसके बारे में कोई एक्सप्लेनेशन नहीं दे पा रहा है, देन हम उसको सीजर करते हैं। तो सीजर करने के बाद वो पहले सीजर कमेटी को दिया जाता है। तो सीजर कमेटी में चीफ एग्जीक्यूटिव ऑफिसर जो है जिला पंचायत के वो का हेड है, वो परिशीलन करने के बाद अगर वो इलेक्शन रिलेटेड है करके अगर पता चलता है तो फिर उसके ऊपर वो जो SST हम बोलते हैं उनसे कंप्लेंट दर्ज होगा, तो फिर वो पुलिस केस बनेगा। अगर नहीं है वहाँ पे जेन्युइन है, वो अगर उनका खुद का पैसा है, इट्स नथिंग रिलेटेड टू अगर इलेक्शन है, तो फिर वो क्या है उनको रिलीज किया जाता है। सो ये प्रोसीजर है। और लोगों को जो है वो किस चीज़ के लिए कैरी कर रहे हैं वो पूरा डॉक्यूमेंट्स वगैरह उनको रखना पड़ता है, क्योंकि आजकल क्या है ऑनलाइन ट्रांजैक्शन है, कोई किसी को भी ऑनलाइन पे जो है ट्रांजैक्शन कर सकते हैं। तो साथ में जो है कैश लेके जाना, उसके लिए आपको बहुत सारा एक्सप्लेनेशन देना पड़ेगा, एक चीज़ रहेगा।